ಕನ್ನಡಗಳು. ಜಿ.ಪಿ. ರಾಜರತ್ನಂ ಅವರಿಗೆ ಜೀವನದಲ್ಲಿ 3 ಮುಖ್ಯವಾಗಿತ್ತು: ಹೆಂಡ, ಹೆಂಡತಿ ಮತ್ತು ಕನ್ನಡ ಪದಗಳು. ಹೆಂಡತಿ ಬಿಡಲು ಹುಟ್ಟಿನಿ, ಆದರೆ ಕನ್ನಡ ಪದಗಳನ್ನು ಬಿಡೋದಿಲ್ಲ. ಬಾಯಿತು ಮಾತ್ರ ಕಾಲಿಯರು ನೋಡಿದಾಗ ಮಾತಾಡ್ತಾರೆ ಹೇಳಿದವರು ಜಿ.ಪಿ. ರಾಜರತ್ನಂ ಅವರ ಮೂಲಕ ತಮಿಳಿನವರು. ಅಲ್ಲಿ ಸ್ಟೇಟ್ ಕಾರ್ಯ ಅಂದರೆ ಕನ್ನಡಕ್ಕೆ ಬಂದವರನ್ನು ಕನ್ನಡ ತಂದವರನ್ನು ಆರಿಸಿಕೊಂಡು ಇರುತ್ತದೆ. ಆಮೇಲೆ ಬಾಗಲಕೋಟೆ ಇರ್ತಕ್ಕಂಥ ಐಹೊಳೆ ಭಾರತ ವಾಸ್ತುಶಿಲ್ಪದ ಕೊಟ್ಟಿಗೆ ಅನಿಸ್ತದೆ. ಅಷ್ಟೇ ಅಲ್ಲದೆ ಇಬ್ರಾಹಿಂ ರೋಜಾ, ಬಿಜಾಪುರದಲ್ಲಿ ಇರ್ತಕ್ಕಂಥ ಇಬ್ರಾಹಿಂ ರೋಜಾ ತಾಜ್ಮಹಲ್ ಕಟ್ಟಲಿಕ್ಕೆ ಇದೇ ಸ್ಫೂರ್ತಿ ಆಯ್ತಂತ. ದಕ್ಷಿಣ ಭಾರತದ ತಾಜ್ಮಹಲ್ ಯಾವ ಕರೀತಾರ? ಬಿಜಾಪುರದಲ್ಲಿ ಇರ್ತಕ್ಕಂಥ ಇಬ್ರಾಹಿಂ ರೋಜಾವನ್ನು ದಕ್ಷಿಣ ಭಾರತದ ತಾಜ್ಮಹಲ್ ಅಂತ ಕರೀತಾರ. ತಾಜ್ಮಹಲ್ ಕಟ್ಟಲಿಕ್ಕೆ ಇದೇ ಸ್ಫೂರ್ತಿ ಆಯಿತು. ಅಷ್ಟೇ ಅಲ್ಲದೆ ತ್ರಿವರ್ಣ ಧ್ವಜ ಅಧಿಕೃತವಾಗಿ ಉತ್ಪಾದನೆ ಮಾಡುತ್ತಿರುವುದು ಹುಬ್ಬಳ್ಳಿಯಲ್ಲಿ, ಕರ್ನಾಟಕದಲ್ಲಿರ್ತಕ್ಕಂಥ ಹುಬ್ಬಳ್ಳಿಯಲ್ಲಿ. ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಬಂದಿದ್ದು ನಮ್ಮ ಕನ್ನಡಕ್ಕೆ. ಇದು ಹೆಮ್ಮೆಯ ವಿಷಯವಲ್ಲವೇ? ಜಾನಪದ ಸಾಹಿತ್ಯವನ್ನು ಅತ್ಯಂತ ಸೊಬಗಿನ, ಅಂದದ, ಚಂದದ ಸಾಹಿತ್ಯವಾಗಿದೆ. ಯಾವುದು? ಜಾನಪದ ಸಾಹಿತ್ಯ. ಮೊದಲ ಬೀಸಲಿಲ್ಲ, ಮನೆಯಲ್ಲಿ ಹಿಟ್ಟು ಬೀಸ್ತಾ ಇದ್ರು. ಒಬ್ಬ ಮನೆಯಲ್ಲಿ ಕಲ್ಲಿಗೆ ಏನೋ ಆಗಿತ್ತು. ಕಲ್ಲು ಬೇರೆ ಪಕ್ಕದ ಮನೆಯಲ್ಲೋ ಎಲ್ಲೋ ಒಂದು ಕಲ್ಲಿಸ್ಕೊಂಡ್ಬಂದು ಬೀಸಿ ಮರಳಿ ಕೊಡಬಹುದು. ನಾವೇನಾದ್ರು ಹೆಲ್ಪ್ ಮಾಡಿದಾಗ ಅವ್ರಿಗೆ ಒಳ್ಳೆಯವರು ಸಾಮಾನು ಕೊಡಕ್ ಹೋದಾಗ ಏನ್ ಹೇಳ್ತೀವಿ? ಟ್ಯಾಕ್ಸ್ ಅಂತ ಹೇಳ್ತೀವಲ್ಲ. ಆಗ ಜಾನಪದ ಗಾದೆ ಅಂತ ಹೇಳಿಲ್ಲ. ಕಲ್ಲು ಕೊಟ್ಟಿದ್ದಕ್ಕೆ ಏನಾಯ್ತು? ಕಲ್ಲು ಕೊಟ್ಟವನಿಗೆ ಎಲ್ಲ ಭಾಗ್ಯಗಳು ಬರಲಿ, ಪಲ್ಲಕ್ಕಿ ಮೇಲೆ ಮಗ ಬರಲಿ, ಪಲ್ಲಕ್ಕಿ ಮೇಲೆ ಮಗ ಬರಲಿ, ಮಲ್ಲಿಗೆ ಮುಡಿವ ಸೊಸೆ ಬರಲಿ. ಇದು ಹೇಳಿದ್ದಾರೆ. ಜನಪದ ಸಾಹಿತ್ಯ ಅಷ್ಟು ಅರ್ಥವಾಗಲ್ಲ. ಓದು ಬರಹ ಕಲೆಯದೆ ಇದ್ದರೂ ಸಹ ಶ್ರೀ ವಿಜಯ ಕನ್ನಡ ಕವಿರಾಜ ಮಾರ್ಗದಲ್ಲಿ ಕುರಿತೋದದೆ ಕಾವ್ಯ ಪ್ರಯೋಗ ಮಣಿಗಳು ಅಂದರೆ ಓದದೆ ಕಲೆಯದೆ ಇದ್ದರೂ ಸಹ ಕಾವ್ಯ ರಚನೆ ಮಾಡುವುದರಲ್ಲಿ ಯಾರೋ ಕನ್ನಡಿಗರು ಪ್ರವೀಣರಾಗಿದ್ದಾರೆ. ಅಲ್ಲೇ ಹೇಳಿದಳು, ಕಲ್ಲು ಕೊಟ್ಟವನಿಗೆ ಎಲ್ಲ ಭಾಗ್ಯವೂ ಬರಲಿ, ಪಲ್ಲಕ್ಕಿ ಮೇಲೆ ಮಗ ಬರಲಿ, ಪಲ್ಲಕ್ಕಿ ಮೇಲೆ ಮಗ ಬರಲಿ, ಮಲ್ಲಿಗೆ ಮುಡಿವ ಸೊಸೆ ಬರಲಿ. ಎಷ್ಟು ಅರ್ಥ ಆಗಿದೆ ನೋಡಿ ಈ ಹೆಣ್ಣಿಗೆ. ಎಲ್ಲ ಭಾಗ್ಯದ ಕಲ್ಲು ಕೊಟ್ಟವನಿಗೆ ಅಷ್ಟ ಇಷ್ಟವೇ ಬರಲಿ. ಅಷ್ಟೇ ಅಲ್ಲದೆ ಮಗ ಶ್ರೇಷ್ಠ ವ್ಯಕ್ತಿಯಾಗಲಿ, ಎಲ್ಲರೂ ಗೌರವಿಸುವಂತಹ ವ್ಯಕ್ತಿಯಾಗಲಿ. ಆಮೇಲೆ ಮಲ್ಲಿಗೆ ಹೂವು ಸೊಸೆ ಯಾವಾಗಲೂ ಮಲ್ಲಿಗೆ ಹೂವು ಜೀವಂತಳಾಗಲಿ, ಅಂದ್ರೆ ಅವರ ಹೃದಯದ ಕಡೆ ಯಾವಾಗಲೂ ಇಲ್ಲದೆ ಅರಸಿಸಿದ್ದು, ಆಶಿಸಿದ್ದು, ಅದು ಆಶೀರ್ವದಿಸಿದ್ದು. ನಾವು ಬರೀ ಟ್ಯಾಕ್ಸ್ ಅಂತ ಹೇಳ್ತೀವಿ. ಆದ್ರೆ ಜನಪದದಲ್ಲಿ ಎಷ್ಟು ನಾನು ಇಂಗ್ಲಿಷ್ ದೇಶ ಅಲ್ಲ, ಇಂಗ್ಲಿಷರು ಪ್ರೀತಿಸ್ತೀನಿ, ಬಟ್ ನಮ್ಮ ಕನ್ನಡ ಅಭಿಮಾನವನ್ನು ನಾವು ಯಾವಾಗಲೂ ತೋರಿಸ್ತಾ ಇರ್ಬೇಕು. ಮತ್ತೆ ಅಕ್ಕಮಹಾದೇವಿ ಇನ್ನೊಂದು ಜನಪದ ಸಾಹಿತ್ಯದಲ್ಲಿ ಇನ್ನೊಂದು ಅವರ ಹಾಸ್ಯಾಸ್ಪದ ಏನಂದ್ರೆ, ಗಂಡ ಬಾಗಿಲ ಊರಿಗೆ ಹೋಗಿದ್ದ, ಮರಳಿ ಬಂದಾಗ ಏನ್ ಹೇಳ್ತಾಳೆ, ನೀವು ಊರಿಗೆ ಹೋದಾಗ ಏನೇನ್ ಮಾಡ್ತೀಯ ಅಂತ ಹೇಳಿ. ಏನೇನ್ ಮಾಡ್ತಾರೆ, ಏನೇನ್ ಮಾಡ್ತೀವಿ ಹೇಳು ಅಂತ ಹಾಡು ಒಬ್ಬನ್ನ ಕಟ್ಟಿದ್ದೆ, ಒಬ್ಬನ್ನ ಬಿಟ್ಟಿದ್ದೆ, ಒಬ್ಬನ್ನ ಕರಕೊಂಡು ಒಳಗೋದೆ. ಏನಂತ ಏನಂತ? ಒಬ್ಬನ್ನ ಕಟ್ಟಿದ್ದೆ, ಒಬ್ಬನ್ನ ಬಿಟ್ಟಿದ್ದೆ, ಒಬ್ಬನ್ನ ಕರಕೊಂಡು ಒಳಗೋದೆ. ಏನ್ ಅರ್ಥ ಆಗಲಿಲ್ಲ. ಆ ಗಂಡ ಹೇಳಿದ್ರ, ಯಾರನ್ನ ಕಟ್ಟಿದ್ದೆ, ಯಾರನ್ನ ಬಿಟ್ಟಿದ್ದೆ, ಯಾರನ್ನ ಕರಕೊಂಡು ಒಳಗೋದೆ. ಅವಾಗ ಹೆಂಡತಿ ಹೇಳ್ತಾಳೆ, ಹಸುವನ್ನ ಕಟ್ಟಿದ್ದೆ, ಕರುವನ್ನ ಬಿಟ್ಟಿದ್ದೆ, ಹಾಲನ್ನ ಕರಕೊಂಡು ಒಳಗೋದೆ. ಅಂದ್ರೆ ಇಲ್ಲಿ ಗಂಡ ಹೆಂಡತಿಯ ಜೀವನ, ಸಾಮರಸ್ಯದ ಜೀವನ ಇಂಥ ಒಂದು ಜನಪದ ಗಾಂಧಿಗೆ ತೋರಿಸ್ತಾ ಇದ್ದಾರೆ. ಅಕ್ಕಮಹಾದೇವಿ ಅಂದ್ರೆ ನಮ್ಮ ದೇಶದಲ್ಲಿ, ನಮ್ಮ ಕರ್ನಾಟಕ ಭೂಮಿ ಎಷ್ಟು ಪವಿತ್ರ ಭೂಮಿ ಆಗಿದೆ ಅಂದ್ರೆ ಅಕ್ಕಮಹಾದೇವಿ ಕಲ್ಯಾಣದಲ್ಲಿ ಅನುಭವವನ್ನು ಪಡಿತಾ ಇದೆ. ಅಕ್ಕಮಹಾದೇವಿ ಅನುಭವವನ್ನು ಪಡ್ತಾ ಇದ್ದಾಳೆ. ಏನ್ ಹೇಳ್ತಿದ್ದಾಳೆ?
ನಿಮ್ಮ ಶರಣರು ಮೆಟ್ಟಿದರೆ ಪಾವನವಯ್ಯ ಅಯ್ಯ ನಿಮ್ಮ ಶರಣರು ನಿಂದವೇ ಕೈಲಾಸವಯ್ಯ ಅಯ್ಯ ನಿಮ್ಮ ಶರಣರು ನಿಂದದೆ ನಿಜನಿವಾಸವಯ್ಯ ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಬಸವಣ್ಣನಿಂದ ಕ್ಷೇತ್ರ ವಿಮುಕ್ತ ಕ್ಷೇತ್ರವಾಗಿ ಹಾಡು ಕನ್ನಡ ಬಸವಣ್ಣನ ಪಾಠಕ್ಕೆ ನಮೋ ನಮೋ ಎನ್ನುತ್ತಿರುವುದಯ್ಯ. ಅಂದ್ರೆ ನಮ್ಮ ಕನ್ನಡ ನಾಡು ಎಂತ ಅರ್ಥವಾಗಿದೆ, ಪುಣ್ಯದ ನಾಡು, ಪಾವನ ನಾಡು, ಕೈಲಾಸವಾಗಿದೆ. ಇದೆಲ್ಲ ಕನ್ನಡದ ವರ್ಣನೆಯನ್ನು ಅರ್ಥಮಾಡಿಯೇ ಮಾಡಿದ್ದಾರೆ. ಸಾಹಿತ್ಯ ರಚನೆ ಆಗಬೇಕಾದ್ರೆ ನಮ್ಮ ಕನ್ನಡ ಭಾಷೆ ಉಳಿಯಬೇಕು. ಕನ್ನಡ ಭಾಷೆ ಉಳಿದು ಹೆಚ್ಚು ಹೆಚ್ಚು ಸಾಹಿತ್ಯ ರಚನೆಯಾಗಬೇಕು. ನರೇಂದ್ರ ಮೋದಿ ನೇತೃತ್ವದ ಎನ್ಇಪಿ ಪ್ರಕಾರ ಮಾತೃಭಾಷೆಯಲ್ಲಿ ಶಿಕ್ಷಣ ಆಗಬೇಕು. ನರೇಂದ್ರ ಮೋದಿಯವರ ಪ್ರಕಾರ, ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಎನ್ಇಪಿ ಪ್ರಕಾರ ಮಾತೃಭಾಷೆಯಲ್ಲಿ ಶಿಕ್ಷಣ ಆಗಬೇಕು. ಹಸಿರಾಗಲಿ ಕರ್ನಾಟಕ, ಉಸಿರಾಗಲಿ ಕನ್ನಡ, ತಾಯಿ ಕನ್ನಡಾಂಬೆಗೆ ಜಯವಾಗಲಿ. ಹಸಿರಾಗಲಿ ಕರ್ನಾಟಕ, ಉಸಿರಾಗಲಿ ಕನ್ನಡ, ತಾಯಿ ಕನ್ನಡಾಂಬೆಗೆ ಜಯವಾಗಲಿ. ಎದೆ ತಟ್ಟಿ ಹೇಳುವ ನಾವು ಭಾರತೀಯರೆಂದು, ಗರ್ವಗೀಗಾಡು ನಾವು ಕನ್ನಡಿಗರೆಂದು. ಮೂರು ಭಾಷೆ ನಾಲಿಗೆಯಲ್ಲಿರಲಿ, ಕನ್ನಡ ಭಾಷೆ ಹೃದಯದಲ್ಲಿರಲಿ. ಕನ್ನಡ ಭಾಷೆ ಹೃದಯದಲ್ಲಿರಲಿ ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕವಾಗಲಿ. ಕರ್ನಾಟಕದ ಕುರಿತು, ಕನ್ನಡ ಭಾಷೆಯ ಕುರಿತು ಸರಳ ಭಾಷೆಯಲ್ಲಿ ಮಾತನಾಡಿದ ಸುವರ್ಣ ಅವರಿಗೆ ಅಭಿನಂದನೆಗಳು. ಈಗ ಸಂಗ್ರಹಣ. 3ನೇ ಮತ್ತು 4ನೇ ತರಗತಿಯ ಮಕ್ಕಳು ಹಾಡಲು ಬರುತ್ತಿದ್ದಾರೆ. ಬನ್ನಿ ಮಕ್ಕಳು, ನಿಮ್ಮ ಕಂಠದಲ್ಲಿ ಹಾಡೋಣ, ಹಾಡಲು ಕಲಿಯೋಣ. ಎಲ್ಲಾದರೂ ಎಂದಾದರೂ
ಆಶೀರ್ವಾದ ನಿಮ್ಮ ಮೇಲಿರಲಿ. ಅಭಿನಂದನೆಗಳು.